ವಿಡಿಯೋದಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡುವಾಗ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು. ಆ ತಪ್ಪುಗಳಾದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ದೋಷ ಪರಿಹಾರಕ್ಕೋಸ್ಕರ ಈ ಒಂದು ನಾಗರಕಲ್ಲಿಗೆ ಪೂಜೆಯನ್ನು ಮಾಡ್ತೀವಿ. ಆದರೆ ಈ ತಪ್ಪುಗಳನ್ನು ಮಾಡಿಬಿಟ್ಟು ನಾವು ಇನ್ನಷ್ಟು ದೋಷಗಳನ್ನು ನಾವು ಹೊತ್ಕೊತೀವಿ. ಅದಕ್ಕೋಸ್ಕರ ಈ ಒಂದು ತಪ್ಪುಗಳನ್ನು ಖಂಡಿತವಾಗ್ಲೂ ಯಾರೂ ಕೂಡ ಮಾಡಬೇಡಿ. ಈ ವಿಷಯ ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ಮೊನ್ನೆ ಗಣಪತಿ ಹಬ್ಬದ ದಿನ ನಾನು ಗಣೇಶ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೆಲವೊಬ್ಬರು ನಾಗರಕಲ್ಲಿಗೆ ತನಿ ಎರಿತಾ ಇದ್ರು. ಆಗ ನೋಡಿದಂಥ ಘಟನೆ ಇದು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಭಾದ್ರಪದ ಮಾಸ ನಡೀತಾ ಇದೆ. ಅದರಲ್ಲಿ ಮಂಗಳವಾರ, ಗುರುವಾರ ಮತ್ತು ಭಾನುವಾರ ತುಂಬಾ ಶ್ರೇಷ್ಠವಾದ ದಿನ. ನಾಗರಕಲ್ಲಿಗೆ ಪೂಜೆ ಮಾಡುವಂಥ ದಿನ ನೀವು ಯಾವ ದಿನ ಮಾಡ್ತೀರಾ ಅಂದರೆ ಮಂಗಳವಾರನೋ ಇಲ್ಲ ಗುರುವಾರನೋ ಭಾನುವಾರನೋ ಮಾಡುವಂಥ ದಿನ, ಆ ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ನಾವು ನಾಗರಕಲ್ಲಿಗೆ ಪೂಜೆ ಮಾಡಬೇಕು. ತುಂಬಾ ಮಡಿಯಿಂದ ಮಾಡಬೇಕು ಈ ಪೂಜೆಯನ್ನು. ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಯಾವುದೇ ರೀತಿ ನೀವು ಕಾಫಿ ಅಂತೆ ಟೀ ಅಂತೆ ಏನೂ ಕೂಡ ಕುಡಿಬಾರ್ದು. ಉಪವಾಸದಿಂದ ಹೋಗಿ ನೀವು ನಾಗರಕಲ್ಲಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಪೂಜೆ ಆಗೋವರೆಗೂ ಏನೂ ಕೂಡ ತಿಂದೇ ಇದ್ದರೆ ಒಳ್ಳೆಯದು. ನೀವು ಪೂಜೆ ಎಲ್ಲ ಆದಮೇಲೆ ಬೇಕಾದರೆ ಏನಾದ್ರು ತಿನ್ಕೋಬೋದು. ನೀವು ಯಾವ ದಿನ ಪೂಜೆ ಮಾಡಿರ್ತೀರೋ ಅಂದರೆ ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಡು ಬಂದಿರ್ತೀರೋ ಆ ದಿನ ಮಾತ್ರ, ಆ ಒಂದು ದಿನ ಮಾತ್ರ ಆದ್ರೂ ನಾನ್ ವೆಜ್ಜನ್ನು ತಿನ್ನಬಾರ್ದು. ಇನ್ನು ಅರಳಿ ಮರ, ಬೇವಿನ ಮರದ ಮಧ್ಯದಲ್ಲಿ ಇರುವಂಥ ನಾಗರಕಲ್ಲಿಗೆ ಹತ್ತಿರ ನಾವು ಪೂಜೆ ಮಾಡಬೇಕು. ಕೆಲವೊಂದು ಕಡೆ ಬನ್ನಿ ಮರನೂ ಕೂಡ ಇರುತ್ತೆ. ಈಗ ಯಾವ್ಯಾವ ತಪ್ಪುಗಳನ್ನು ಈ ಪೂಜೆ ಮಾಡ್ಬೇಕಾದ್ರೆ ಮಾಡ್ತಾರೆ ಅಂತ ಇವಾಗ ತಿಳ್ಕೊಳ್ಳೋಣ. ಕೆಲವರು ಅವ್ರ ಮನೆ ಹತ್ರ ಏನಾದ್ರು ಹುತ್ತ ಇದ್ದರೆ ಆ ಹುತ್ತಕ್ಕೆ ಹಾಲನ್ನು ಎರೀತಾರೆ. ಹುತ್ತ ಅಂದರೆ ಅದು ನಾಗಪ್ಪನ ವಾಸಸ್ಥಾನ ಅಲ್ವಾ. ಮನುಷ್ಯರಾದ ನಾವೆಲ್ಲ ಹೇಗೆ ಮನೆ ಒಳಗಡೆ ವಾಸ ಮಾಡ್ತೀವೋ ಅದೇ ರೀತಿಯೇ ನಾಗಪ್ಪನೂ ಕೂಡ ಹುತ್ತದೊಳಗಡೆ ವಾಸ ಮಾಡ್ತಾ ಇರ್ತಾರೆ. ಈಗಂತೂ ಮಳೆ ಎಲ್ಲ ಕಡೆ ಆಗ್ತಾ ಇದೆ. ಮಳೆ ಬಂದಾಗ ಏನಾದರೂ ಮನೆ ಒಳಗಡೆ ಮಳೆ ಬಂದಾಗ, ನೀರು ಬಂದಾಗ, ಆ ಥರ ಆದಾಗ ಅಲ್ಲಿ ಮನುಷ್ಯರು ವಾಸ ಮಾಡೋದಕ್ಕಾದರೂ ಆಗುತ್ತಾ? ನೀವೇ ಒಂದ್ಸಲಿ ಯೋಚನೆ ಮಾಡಿ. ಈ ರೀತಿಯೇ ನಾವು ಹುತ್ತಕ್ಕೆ ಹಾಲನ್ನು ಹಾಕಿದಾಗ ಅಲ್ಲಿ ವಾಸ ಮಾಡ್ತಿರುವಂಥ ನಾಗಪ್ಪ ಅಲ್ಲಿ ಇರೋದಕ್ಕಾದರೂ ಆಗುತ್ತಾ? ಅಲ್ಲಿ ಪೂರ್ತಿ ಎಲ್ಲ ಒದ್ದೆ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಹಾಲನ್ನು ಹುತ್ತದೊಳಗಡೆ ಹಾಕಕ್ಕೆ ಹೋಗಬಾರ್ದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ನಾಗರಕಲ್ಲಿಗೆ ಹಾಲನ್ನು ಹಾಕಬೇಕಾದ್ರೆ ಹಾಲಿನ ಪ್ಯಾಕೆಟ್ ತೊಗೊಂಬಂದ್ಬಿಟ್ಟು ಹಾಲಿನ ಪ್ಯಾಕೆಟಿಂದನೇ ಹಾಗೇ ಹಾಲನ್ನು ಹಾಕ್ತಾರೆ. ಇದು ಕೂಡ ಮಾಡಬಾರ್ದು. ಒಂದು ತಾಮ್ರದ ಚೆಂಬು ಅಥವಾ ಒಂದು ತಾಮ್ರದ ಗ್ಲಾಸ್ಗೆ ಆಗಲಿ ಇದನ್ನು ಹಾಕ್ಕೊಂಬಿಟ್ಟು ಅಂದರೆ ಹಾಲನ್ನು ಹಾಕ್ಕೊಂಬಿಟ್ಟು ಆಮೇಲೆ ನಾವು ನಾಗರಕಲ್ಲಿಗೆ ಅಭಿಷೇಕವನ್ನು ಮಾಡಬೇಕು. ಬರೀ ಹಾಲಿನಿಂದ ನಾವು ಅಭಿಷೇಕವನ್ನು ಮಾಡಬಾರ್ದು. ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋಬೋದು ಅಥವಾ ಅಕ್ಕಿ ಹಿಟ್ಟು ಅಥವಾ ಸಕ್ಕರೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೇರಿಸ್ಬಿಟ್ಟು ನಾವು ಅಭಿಷೇಕವನ್ನು ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಮೊದಲು ನಾಗರಕಲ್ಲಿಗೆ ಪೂಜೆನ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಹಾಲನ್ನು ಎರಿತಾರೆ. ಅಂದರೆ ಪೂಜೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಹಾಲನ್ನು ಹಾಕ್ತಾರೆ. ಅಂದರೆ ಅವರು ಇನ್ನೇನು ಹೊರಡೋ ಸಮಯದಲ್ಲಿ ಹಾಲನ್ನು ಹಾಕೋಗ್ತಾರೆ. ಆದರೆ ಈ ರೀತಿ ಕೂಡ ಮಾಡಬಾರ್ದು. ಅಂದರೆ ಅವ್ರಿಗೆ ತಿಳಿದಿರೋ ಥರ ಒಬ್ಬೊಬ್ಬರು ಒಂದೊಂದು ರೀತಿಲಿ ಪೂಜೆ ಮಾಡ್ತಾರೆ. ಇದೆಲ್ಲ ಗೊತ್ತಿಲ್ಲದೇ ಅವರಿಂದ ತಪ್ಪಾಗಿರುತ್ತೆ. ಅವರು ತಿಳ್ಕೊಂಡಿರುವ ರೀತಿನಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ. ಮೊದಲು ಯಾವಾಗಲೂ ಅಷ್ಟೇ ನಾಗರಕಲ್ಲನ್ನು ತೊಳಿಬೇಕು. ಆ ನಂತರ ಹಾಲಿನ ಅಭಿಷೇಕವನ್ನು ಮಾಡಬೇಕು. ಹಾಲು, ತುಪ್ಪ, ಜೇನುತುಪ್ಪ, ಆದರೆ ಬರೀ ಹಾಲಿನಿಂದ ಅಭಿಷೇಕವನ್ನು ಮಾಡಬಾರ್ದು. ಹಾಲಿಗೆ ಅರಿಶಿನ ಚಿಟಿಕೆ ಆದರೂ ಹಾಕೋಬೇಕು ಅಥವಾ ಹಾಲಿಗೆ ತುಪ್ಪ ಆದರೂ ಹಾಕೋಬೋದು. ಒಂಚೂರು ತುಪ್ಪ ಅಷ್ಟೇ ಈ ಥರ ಬೆರೆಸ್ಕೊಂಡು ನಾಗರಕಲ್ಲಿಗೆ ಪೂಜೆ ಮಾಡಬೇಕು. ಅಥವಾ ಹಾಲಿಗೆ ಒಂದು ಚಿಟಿಕೆ ಅಕ್ಕಿ ಹಿಟ್ಟು ಅಥವಾ ಸಕ್ಕರೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಡೆಯುತ್ತೆ. ಏನಾದರೂ ಒಂದನ್ನು ಸೇರಿಸಿ ಅಭಿಷೇಕವನ್ನು ಮಾಡ್ಕೋಬೋದು. ಅಭಿಷೇಕ ಆದಮೇಲೆ ನೀರಿನಿಂದ ತೊಳಿಬೇಕು. ಆಮೇಲೆ ಅರಿಶಿಣದಿಂದ ಚೆನ್ನಾಗಿ ಅಂದರೆ ನಿಮ್ಮ ಕೈ ಪೂರ್ತಿ ಆ ನಾಗರಕಲ್ಲಿಗೆ ಚೆನ್ನಾಗಿ ತಾಕಬೇಕು. ಆ ಥರ ನಾಗರಕಲ್ಲಿಗೆ ನಿಮ್ಮ ಅಂಗೈ ಪೂರ್ತಿ ತಾಕಬೇಕು. ಆ ಥರ ಅರಿಶಿನ ಚೆನ್ನಾಗಿ ಹಚ್ಚಬೇಕು. ಆ ರೀತಿ ನಾಗರಕಲ್ಲಿಗೆ ಹಚ್ಚಬೇಕು ಅರಿಶಿಣದಿಂದ. ಈ ರೀತಿ ಮಾಡೋದ್ರಿಂದ ಸ್ವಾಮಿಗೆ ತುಂಬಾ ಒಳ್ಳೆಯದು. ಈ ಥರ ಎಲ್ಲ ಆದಮೇಲೆ ಗಂಧ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿದಾದ್ಮೇಲೆ ಪೂಜೆ ಮಾಡಬೇಕು. ನೈವೇದ್ಯವನ್ನು ಇಡಬೇಕು. ನೀವೇ ಯೋಚನೆ ಮಾಡಿ, ಸ್ವಾಮಿಗೆ ಅಲಂಕಾರ ಮಾಡಿ ಅಭಿಷೇಕ ಮಾಡ್ತೀವ ಅಥವಾ ಅಭಿಷೇಕ ಆದಮೇಲೆ ಅಲಂಕಾರವನ್ನು ಮಾಡ್ತೀವ? ನೀವೇ ಒಂದ್ಸಲ ಯೋಚನೆ ಮಾಡಿ. ತುಂಬ ಜನ ಇದೇ ರೀತಿಯೇ ಮಾಡ್ತಾರೆ. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಹಾಲನ್ನು ಹಾಕಿಬಿಟ್ಟು ಹೋಗ್ತಾ ಇರ್ತಾರೆ. ಆಗ ಏನಾಗುತ್ತೆ ಅಂತಂದರೆ, ನಾವು ಹಚ್ಚಿರುವಂಥ ಕುಂಕುಮ ಆಗಿರ್ಬೋದು, ಅರಿಶಿನ, ಗೆಜ್ಜೆ ವಸ್ತ್ರ, ಹೂವು ಇದ್ರ ಮೇಲೆಲ್ಲ ಬಿದ್ದು ಹಾಲು ಹರಿದು ಹೋಗ್ತಾ ಇರುತ್ತೆ. ಅದೆಲ್ಲ ನೆಂದೋಗಿರುತ್ತೆ.
ಎಷ್ಟೊಂದು ಸಲ ನಾವೇ ಆಗಲಿ ದೇವಸ್ಥಾನಕ್ಕೆ ಹೋದಾಗ ಅಂದರೆ ನಾಗರಕಲ್ಲ ಹತ್ರ ಹೋದಾಗ ಅಲ್ಲಿ ಇಟ್ಟಿರುವಂಥ ಹೂವನ್ನ ನಾವು ಕೂಡ ದೇವ್ರ ಪ್ರಸಾದ ಅಂದ್ಬಿಟ್ಟು ಹೂವನ್ನು ತೊಗೊಂಬಿಟ್ಟು ಮುಡ್ಕೊತೀವಿ. ಈ ರೀತಿ ಪೂಜೆ ಎಲ್ಲ ಆದಮೇಲೆ ಹಾಲನ್ನು ಹಾಕಿದರೆ ಅದು ಕೂಡ ಎಲ್ಲ ನೆಂದೋಗಿರುತ್ತೆ. ಅದನ್ನು ಮುಟ್ಕೊಳ್ಳೋದಾದರೂ ಹೇಗೆ? ಇನ್ನು ಕೆಲವೊಂದು ಸಲ ಅದು ಒಣಗೋಗಿರುತ್ತೆ. ಆಮೇಲೆ ನೊಣಗಳು, ಸೊಳ್ಳೆಗಳು ಎಲ್ಲ ಕಡೆ ಮುತ್ಕೊಂಡಿರುತ್ತೆ. ಇದರಿಂದ ದೋಷನೇ ಜಾಸ್ತಿ ಆಗೋದು. ನಾವು ದೋಷ ನಿವಾರಣೆಗೋಸ್ಕರ ಅಲ್ವಾ ಈ ಪೂಜೆನ ಮಾಡ್ತೀವಿ. ಅದೇ ನಾವು ಮಾಡುವಂಥ ಪೂಜೆನೇ ದೋಷಕ್ಕೆ ಗುರಿ ಆಗಬಾರ್ದು ಅಂತ ನನ್ನ ಒಂದು ಭಾವನೆ. ಗೊತ್ತಿಲ್ಲದೆ ಮಾಡುವಂಥ ತಪ್ಪಿಂದ ಇಂತಹ ದೋಷಗಳು ಬರುತ್ತೆ. ಅದಕ್ಕೋಸ್ಕರ ಇನ್ನು ಮುಂದೆ ಯಾರಾದರೂ ನಾಗರಕಲ್ಲಿಗೆ ಪೂಜೆ ಮಾಡಬೇಕು ಅಂತ ಹೋದಾಗ ಈ ತಪ್ಪುಗಳನ್ನು ಮಾಡಬೇಡಿ. ಇದಿಷ್ಟು ಕೂಡ ನಾಗರಕಲ್ಲಿಗೆ ಪೂಜೆ ಮಾಡುವಂಥ ಸಮಯದಲ್ಲಿ ಈ ತಪ್ಪುಗಳನ್ನು ನಾವು ಮಾಡಬಾರ್ದು. ಈ ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.